105 ದಿನಗಳ ಕಾಲದ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಕೊನೆಗೂ ತೆರೆ ಬೀಳುತ್ತಾ ಇರಾನ್ ವಿರುದ್ಧ ಸೇನಾ ದಾಳಿ ನಿಲ್ಲಿಸ್ತೀನಿ ಅಂತ ಹೇಳಿ ಅಮೆರಿಕ ಮಾತನಾಡಕ್ಕೆ ಶುರು ಮಾಡಿದೆ. ಇದೀಗ ಸೇನಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಇರಾನ್ನ ವಿರುದ್ಧವಾಗಿ, ಅದು ನಿಲ್ಲಿಸ್ಬಿಡ್ತೀವಿ ಇಷ್ಟಲ್ಲೇ ನಾವು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸೂಚನೆ ಕೊಡ್ತಾರೆ. ಇರಾನ್ ಜೊತೆ ಒಪ್ಪಂದ ಅಂತಿಮ ಆಗಿದೆ. ಏನು ಅಗ್ರಿಮೆಂಟ್ ಇತ್ತಲ್ಲ, ಇರಾನ್ ಅವ್ರು ಬಂದು ಕೂತಿದ್ದಾರೋ ಕೂತಿಲ್ವೋ, ಅವ್ರು ಮಾತಾಡಿಲ್ವೋ, ಇದು ಬರೀ ಟ್ರಂಪ್ದೇ ವಾದನೋ ಗೊತ್ತಿಲ್ಲ. ನಿನ್ನೆ 9 ಗಂಟೆ ನ್ಯೂಸಲ್ಲೂ ಕೂಡ ಒಂದು ಮಾತು ಹೇಳಿದ್ದೆ ನಾನು, ಈ ಖಾರ್ಗ್ನ ವಶಪಡಿಸ್ಕೊಂಡ್ಬಿಡ್ತೀವಿ ನಾವು ಬಿಡಲ್ಲ, ಇರಾನ್ನ ತೈಲಾಗಾರಗಳ ಸ್ಫೋಟ ಮಾಡಿಬಿಡ್ತೀವಿ ಅಂತೆಲ್ಲ ಟ್ರಂಪ್ ಹೇಳಿದಾಗ ಇದು ನಂಬಿಕೆಗೆ ಅಷ್ಟು ಅರ್ಹವಲ್ಲದೆ ಇರತಕ್ಕಂಥ ಟ್ರಂಪ್ನ ಮಾತು. ಇದು ಟ್ರಂಪ್ಗೆ ಅಷ್ಟು ತಾಕತ್ತಿದ್ದಂಗೆ ಕಾಣಿಸ್ತಾ ಇಲ್ಲ. ಟ್ರಂಪ್ಗೆ ಅಷ್ಟು ತಾಕತ್ತಿಲ್ಲ. ಅಮೆರಿಕದ ಸೈನಿಕನ ಶೂ ಪ್ರಿಂಟ್ ಇರಾನ್ ನೆಲದ ಮೇಲೆ ಒಮ್ಮೆನೇ ಬಿದ್ದಿರೋದು, ಅದು ತಮ್ಮ ದೇಶದ ಪೈಲಟ್ ರಕ್ಷಣೆಗಾಗಿ ರೆಸ್ಕ್ಯೂ ಆಪರೇಷನ್ ಮಾತ್ರ ಆಗಿರೋದು. ಖಾರ್ಗ್ ಐಲ್ಯಾಂಡ್ನಲ್ಲಿ ಯಾವುದೇ ಅಮೆರಿಕ ಸೈನಿಕನ ಶೂ ಗುರುತು ಬಿದ್ದಿಲ್ಲ. ಬಿದ್ದರೆ ಅವ್ರು ಬಿಡೋದೂ ಇಲ್ಲ, ಅದು ಬೇರೆ ವಿಚಾರ. ಇದು ಸೈನಿಕರ ನಡುವಿನ ಯುದ್ಧ ಅಲ್ಲ, ಇದು ಕ್ಷಿಪಣಿ ಡ್ರೋನ್ ನಡುವಿನ ಯುದ್ಧ. ಅಷ್ಟು ಈಸಿ ಅಲ್ಲ ಈ ಕೆಲಸ. ವೆನಿಜುವೆಲಾ ಥರ ನಾವೇನೋ ಮಾಡಿಬಿಡ್ತೀವಿ, ವೆನಿಜುವೆಲಾ ಥರ ಎಲ್ಲ ವಶಪಡಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ವೆನಿಜುವೆಲಾ ಅಧ್ಯಕ್ಷನ ಕಥೆ ಬೇರೆ. ಸಣ್ಣ ಪ್ರತಿರೋಧನೂ ಇಲ್ಲದೆ ವೆನಿಜುವೆಲಾ ಅಧ್ಯಕ್ಷ ಮಲಗಿದ್ದಾಗ ಇವ್ರು ಎತ್ಕೊಂಡು ಹೋದರು, ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು. ಆಮೇಲೆ ವೆನಿಜುವೆಲಾ ಪ್ರತಿಪಕ್ಷ ಜೊತೆಲಿ ಇವ್ರಿಗೊಂದು ಟೈಅಪ್ ಇತ್ತು, ಚೆನ್ನಾಗಿ ನಡ್ಕೊಂಡು ಹೊರಟೋಯ್ತು. ಇರಾನ್ ಹಾಗಿಲ್ವಲ್ಲ, ಇರಾನ್ ಹಾಗಿಲ್ಲ. ನಿಮ್ಮ ನಾಗರಿಕತೆ ಹಾಳು ಮಾಡಿಬಿಡ್ತೀನಿ. 6,000 ವರ್ಷಗಳ ನಾಗರಿಕತೆ ಇರಾನ್ನದ್ದು, ಅತ್ಯಂತ ಪ್ರಾಚೀನ ಅಂತ ಕಾಣುತ್ತೆ. ಅದನ್ನು ಹಾಳು ಮಾಡಿಬಿಡ್ತೀವಿ, ವಶಪಡಿಸ್ಕೊಂಡ್ಬಿಡ್ತೀವಿ. ಟ್ರಂಪ್ ಎಲ್ಲ ಬಾಯಲ್ಲೇ, ಬರೀ ಬಾಯಿ ಮಾತಲ್ಲೇ ಟ್ರಂಪ್ ಎಲ್ಲ ಮಾತಾಡಿದ್ದು. ಈಗ ನೋಡಿ, ಅದಾಗಿ ಆ ರೀತಿ ಹೇಳಿಕೆ ಬಂದ 5 ಗಂಟೆಗಳಲ್ಲಿ ಪೂರ್ತಿ ಉಲ್ಟಾ. ಈಗೇನು ಅಂದರೆ, ನಿನ್ನೆ ಸಂಜೆದು ಬೇರೆ, ನಿನ್ನೆ ರಾತ್ರಿ ಹೇಳಿಕೆ ಬೇರೆ, ಇವಾಗಿನ ಹೇಳಿಕೆ ನಾವು ಚೆಕ್ ಮಾಡ್ಕೊಂಡಾಗ ಏನಾಗಿದೆ, ಇರಾನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇರಾನ್ ಅವರು ಹೇಳಬೇಕಲ್ಲ, ಹೌದೌದು ಅಗ್ರಿಮೆಂಟ್ ಆಗಿದೆ, ನಮ್ಮ ಇಂತಿಂಥ ಷರತ್ತುಗಳಿಗೆ ಅವ್ರು ಒಪ್ಕೊಂಡಿದ್ದಾರೆ, ನಮಗಿಷ್ಟು ಪರಿಹಾರ ಕೊಡ್ತಾರಂತೆ, ಅವರು ಪುನರ್ ನಿರ್ಮಾಣ ಆಗಬೇಕು ಇರಾನ್ನದ್ದು, ಅದಕ್ಕಿಷ್ಟು ಹಣ ಕೊಡ್ತಾರಂತೆ, ಏನಾದರೂ ಬೇಕಲ್ಲ. ಆ ಥರದ್ದು ಏನೂ ಆಗಿಲ್ಲ. ಟ್ರಂಪ್ ಮಾತಾಡ್ತಿರೋದೇನು ಅಂದರೆ, ಒಪ್ಪಂದ ಅಂತಿಮ ಆಗಿಬಿಟ್ಟಿದೆ ಇರಾನ್ ಜೊತೆಯಲ್ಲಿ. ಎಲ್ಲಿ ಈ ಸೋಲಿನ ಮುಖ ಹೊತ್ಕೊಂಡು ಟ್ರಂಪ್ ಆಮೇಲೆ ಮುಖ ತೋರ್ಸೋಕ್ಕಾಗಲ್ವಲ್ಲ. ಇದಕ್ಕೆ ಈ ತಂತ್ರನೇ ಹೆಣ್ಕೊಂಡು ಬರ್ತಾ ಇರೋದು ಟ್ರಂಪ್ ಅಂಥೇಳಿ. ನಾವು ಇರಾನ್ ಉಳಿಸಲ್ಲ ಅನ್ನೋದು, ಇದ್ದಕ್ಕಿದ್ದಂತೆ ನಾವು ಶಾಂತಿ ಮಾತು ಅನ್ನೋದು, ನಾಳೆ ದಿನ ಖಾರ್ಗನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳೋದು, ಇದ್ದಕ್ಕಿದ್ದಂತೆ ಒಪ್ಪಂದ ಅಂತಿಮ ಆಗಿಬಿಟ್ಟಿದೆ ಅನ್ನೋದು. ಮಾತುಕತೆ ಅಂತಿಮ ಆಗಿಬಿಟ್ಟಿದೆ, ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಯುರೇನಿಯಂ ಕೊಟ್ಟುಬಿಡ್ತಾರಂತೆ ಅವರು, ಸ್ವಲ್ಪ ಕೊಟ್ಟರೆ ಸಾಕಂತೆ, ಇಲ್ಲ 2 ವರ್ಷ ಆದಮೇಲೆ ಅವ್ರು ಮಾಡ್ಕೊಳ್ಳಿ, ಅಲ್ಲಿವರೆಗೂ ಸುಮ್ಮನಿದ್ರೆ ಸಾಕು. ಈ ರೀತಿ ಹೇಳ್ತಾ ಅಮೆರಿಕದ ಸೋಲು, ಇಸ್ರೇಲ್ ಪ್ಲಸ್ ಅಮೆರಿಕದ ಸೋಲಾಯಿತು ಇರಾನ್ನ ಮೇಲೆ ಅನ್ನೋ ಒಂದು ನರೇಷನ್ ಇದೆಯಲ್ಲ, ಆ ವಾಸ್ತವ ಇದೆಯಲ್ಲ, ಅದರಿಂದ ಡಿವಿಯೇಷನ್ಸ್ ಇವೆಲ್ಲವೂ ಕೂಡ ಅದನ್ನು ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಗಳು. ಯುದ್ಧ ಅನ್ನೋದು, ಇದಕ್ಕಿದ್ದಂಗೆ ಶಾಂತಿ ಅನ್ನೋದು, ಇಲ್ಲ ಇರಾನ್ ಶರಣಾಗ್ಬಿಟ್ರು ಅಂತ ಹೇಳೋದು, ಅವರು ನಮ್ಮ ಮುಂದೆ ಮಂಡಿ ಊರ್ತಾ ಇದ್ದಾರೆ ಅನ್ನೋದು, ನಾವು ಇರಾನ್ ಹಡಗನ್ನು ಹೊಡೆದಾಕ್ಬಿಟ್ವಿ ಅನ್ನೋದು, ಇದಕ್ಕಿದ್ದಂತೆ ನಾವು ವಾಪಸ್ ತಗೊಳ್ತಾ ಇದ್ದೀವಿ ಅಂತ ಹೇಳೋದು. ಈ ರೀತಿ ಮಾಡ್ತಾ ಇವರೆಲ್ಲ ಕಡೆ ಇದೇ ಮಾಡಿರೋದು ಅಮೆರಿಕದವರು. ಇವ್ರು ಎಲ್ಲೆಲ್ಲಿ ಯುದ್ಧ ಮಾಡಿದ್ರು ಕೂಡ ಇವ್ರ ಟ್ರಿಕ್ಸ್ ಇದೇನೆ. ಒಂದು ರೀತಿಯಲ್ಲಿ ಮುಖ ಉಳಿಸ್ಕೊಂಡು ಬರಬೇಕಲ್ಲ ಅಲ್ಲಿಂದ, ನಾನು ದೊಡ್ಡಣ್ಣ, ನಾನು ಗ್ರೇಟ್ ಅಂತ ಕರೆಸ್ಕೊಳ್ಬೇಕು ಅಂದಾಗ ಈ ಥರ ತಂತ್ರವನ್ನು ಬಳಸ್ಕೊಂಡು ಫಸ್ಟ್ ಆಫ್ ಆಲ್ ಯುದ್ಧ ಕಂಟಿನ್ಯೂ ಮಾಡಲಿಕ್ಕೆ ಅಮೆರಿಕದ ಕಾಂಗ್ರೆಸ್ನಲ್ಲೇ ಅದು ದೊಡ್ಡ ವಿರೋಧ ಇದೆ. ಪರ್ಮಿಷನ್ ಬೇಕು ಈ ಮನುಷ್ಯನಿಗೆ ಯುದ್ಧ ಕಂಟಿನ್ಯೂ ಮಾಡಬೇಕು ಅಂದರೆ. ಇವತ್ತು ಡೊನಾಲ್ಡ್ ಟ್ರಂಪ್ ಕಾಲ ಮೇಲೆ ಉಳಿದಿಲ್ಲ ಈ ಒಂದು ವಾರ್. ಬೇರೆ ಕಥೆ ಆದರೆ ಬೇರೆಗೆ 60 ದಿನಗಳಾಯಿತು, 90 ದಿನಗಳಾಯಿತು, 104 ಆಯಿತು, 105, 106 ಆದರೂ ಕೂಡ ಟ್ರಂಪ್ ಮಾತ್ರ ಮೇಲೆ ಯುದ್ಧ ಕಂಟಿನ್ಯೂ ಆಗಲ್ಲ. ಈ ಟ್ರಂಪ್ನ ಪಕ್ಷದವರೇ ಯುದ್ಧಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಮಾಡಿಕೊಡೋದು ಅಂತೇಳಿ ಅವರೇ ಮತ ಹಾಕಿದ್ದಾರೆ ಟ್ರಂಪ್ ವಿರುದ್ಧವಾಗಿ ಅಂತ ಬಂದಾಗ ಯುದ್ಧ ಆಗಲ್ಲ. ನಿನ್ನೆ ಸಂಜೆ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ವಾರಾಂತ್ಯದಲ್ಲಿ ಒಪ್ಪಂದಕ್ಕೆ ಯುರೋಪ್ನಲ್ಲಿ ಸೈನ್ ಆಗುತ್ತಂತೆ. ಮಧ್ಯಸ್ಥಿಕೆ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಂದವನ್ನು ಅನುಮೋದಿಸಿವೆ. ಜಲಸಂಧಿ ಶೀಘ್ರವೇ. ಏನಾಯಿತು, ನಿನ್ನೆ ಈ ಥರದ್ದು ಹೇಳಿದ ತಕ್ಷಣವೇ ಇರಾನ್ ಒಂದು ಕೆಲಸ ಮಾಡಿದ್ರು, ಮತ್ತೆ ಹೋರ್ಮುಜನ್ನು ಕ್ಲೋಸ್ ಮಾಡಿದ್ರು. ಇರಾನ್ ಮತ್ತೆ ಅವ್ರು ಕ್ಲೋಸ್ ಮಾಡಿಬಿಟ್ರು. ಕ್ಲೋಸ್ ಮಾಡ್ತಾ ಇದ್ದಂತೆಯೇ ಟ್ರಂಪ್ಗೆ ಪ್ರೆಷರ್ ಜಾಸ್ತಿ ಆಯಿತು. ಏನಂದರೆ, ಒಂದು ರೀತಿಯಲ್ಲಿ ಇದು ಸ್ಟಾಕ್ ಮಾರ್ಕೆಟ್ ಆಟಕ್ಕೆ ಈ ಥರ ಮಾಡ್ತಾರೋ, ಬೇರೆ ಒಪ್ಪಂದಗಳಿಗೆ ಈ ಥರ ಮಾಡ್ತಾರೋ, ಶಸ್ತ್ರಾಸ್ತ್ರನ ಮಾರಕ್ಕೆ ಈ ಥರ ಮಾಡ್ತಾರೋ, ಕೆಲವು ಕಡೆ ಗಾಬರಿ ಹುಟ್ಟಿಸೋದ್ರಿಂದ ಇವ್ರಿಗೆ ಲಾಭ ಇದೆಯೋ ನಮಗೆ ಗೊತ್ತಿಲ್ಲ. ಈ ಥರದ್ದು ನಡೀತಾ ಬರ್ತಾ ಇದೆ. ಈ ಥರದ್ದು ಹೇಳಿಕೆಗಳು ಬಂದಾಗೆಲ್ಲ ಟ್ರಂಪ್ ನಿಕಟವರ್ತಿಯೊಬ್ಬ, ಟ್ರಂಪ್ ಗೆಳೆಯನೊಬ್ಬ, ಟ್ರಂಪ್ ಬೆಂಬಲಿಗನೊಬ್ಬ 1000 ಕೋಟಿ ದುಡ್ಡು ಮಾಡ್ತಾ ಇದ್ದಾನೆ ಅವನು ಅಂತ ಹೇಳಿಕೆ ಕೊಡೋದು. ತೈಲ ಬೆಲೆ ಬೀಳುತ್ತೋ, ಗ್ಯಾಸ್ ಬೆಲೆ ಬೀಳುತ್ತೋ, ಅಥವಾ ಯಾವುದ್ರ ಬೆಲೆನೂ ರೈಸ್ ಆಗುತ್ತೋ, ಈ ರೀತಿ ಇದೆಯಲ್ಲ, ಆ ಸ್ಟಾಕ್ ತೊಗೊಳ್ಳೋದು. ಇವರು ಯಾವಾಗಂದರೆ ಬೀಳಿಸ್ತಾರೆ, ಯಾವಾಗಂದರೆ ಇಳಿಸ್ತಾರೆ, ಆ ಥರ ಕೂಡ ಆಗಿದೆ. ವಿ ಡೋಂಟ್ ನೋ. ಮಧ್ಯಸ್ಥಿಕೆಯ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಂದವನ್ನು ಅನುಮೋದಿಸ್ತಾ ಇವೆ. ಜಲಸಂಧಿ ಶೀಘ್ರವೇ ಅಧಿಕೃತವಾಗಿ ಓಪನ್ ಆಗುತ್ತೆ ಅಂತ ಟ್ರಂಪ್ಗೆ ಅಸಲಿಗೆ ಶುರುವಾಗಿರೋ ಭಯ ಏನು ಅಂದರೆ ಹೋರ್ಮುಜ್ ಜಲಸಂಧಿಯ ಭಯ. ಆ ಕಾರಣದಿಂದ ಏನು ಮಾಡಿದ್ರು ಟ್ರಂಪ್ ಇದೀಗ ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂದಾಗ ಸ್ವಲ್ಪ ಜಲಸಂಧಿ ವಿಚಾರದಲ್ಲಿ ಇರಾನ್ ಸಾಫ್ಟ್ ಆಗಲಿ ಅಂತ ಕೂಡ ಇರಬಹುದು ಅಂತ.